ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಯಾವಾಗ ಗೊತ್ತಾ? ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂಥ ಕಾನ್ಸೆಪ್ಟ್ ನ ಮೂಲಕ ಇದು ಶುರುವಾಗಿತ್ತು. ಮೊದಲ ಬಾರಿಗೆ ನರಕದ ಮನೆಯನ್ನ ನೋಡಿದಾಗ ಸ್ವರ್ಗ ನಿವಾಸಿಗಳು ತಾವು ಜಾಕ್ಪಾಟ್ ಅನ್ನ ಹೊಡೆದಿದ್ದೀವಿ ಅಂತ ಹೇಳಿ ಖುಷಿ ಪಟ್ಟಿದ್ರು. ನರಕ ವಾಸಿಗಳದ್ದೇ ಬೆಸ್ಟ್ ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ ಸ್ವರ್ಗ ನಿವಾಸಿಗಳು ಅನ್ನುವಂಥ ರೀತಿ ಕೂಡ ಆಗಿತ್ತು. ಹೀಗೆ ಶುರುವಾದಂತಹ ಬಿಗ್ ಬಾಸ್ ನಲ್ಲಿ ಈಗ ಕೇವಲ 9 ಸ್ಪರ್ಧಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಸದ್ಯ ಬಿಗ್ ಬಾಸ್ ಸೀಸನ್ 11 93ನೇ ದಿನಕ್ಕೆ ಕಾಲಿಟ್ಟಿದೆ. ಭಾನುವಾರದ ಸಂಚಿಕೆಯಲ್ಲಿ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯಿಂದ ಔಟ್ ಆದ್ರು. ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯುತ್ತೆ. ಗ್ರ್ಯಾಂಡ್ ಫಿನಾಲೆ ಹತ್ರ ಬರ್ತಿದ್ದ ಹಾಗೆ ಮನೆಯ 9 ಸ್ಪರ್ಧಿಗಳು ಸಖತ್ ಆಕ್ಟಿವ್ ಆಗಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 125 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈ ಬಗ್ಗೆ ತಂಡ ಯಾವುದೇ ಅಧಿಕೃತವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಇನ್ನು ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಯಾವಾಗ ನಡೆಯುತ್ತೆ ಅನ್ನುವಂತ ಕುತೂಹಲದ ಕುರಿತಾಗಿ ನೋಡುವಂತದ್ದಾದ್ರೆ ಭಾಗಶಃ ಜನವರಿ ಕೊನೆಯಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಚಾನೆಲ್ ನಿಂದ ಅಧಿಕೃತವಾಗಿ ಮಾಹಿತಿ ಇನ್ನಷ್ಟೇ ಹೊರಬರಬೇಕಾಗಿದೆ. ಇನ್ನು ಸೀಸನ್ 12ರಲ್ಲಿ ಸುದೀಪ್ ಅವರು ಇರ್ತಾರಾ ಅನ್ನುವಂತ ಅನುಮಾನಗಳು ಕೂಡ ಇರುವಂತದ್ದು. ಯಾಕೆಂದ್ರೆ ಸುದೀಪ್ ಅವರು ಈಗಾಗಲೇ ಇದು ನನ್ನ ಕೊನೆಯ ಸೀಸನ್ ಅಂತ ಹೇಳಿದ್ದಾರೆ. ಇನ್ನು 12ರ ಬಗ್ಗೆ ಈ ಹಿಂದೆ ಮಾತನಾಡಿದಂತಹ ಸುದೀಪ್ ಅವರು ಇನ್ನು 12ನೇ ಸೀಸನ್ ಶುರು ಆಗಿಲ್ಲ, ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಅದು ಆಮೇಲೆ ಇರುವಂತಹ ವಿಚಾರ. ಮತ್ತೆ ಮಾಡ್ಲೇಬೇಕು ಅಂತ ಅನ್ಸಿದ್ರೆ ನಾನು ಯೋಚನೆ ಮಾಡಿ ಹೇಳ್ತೀನಿ, ಅದ್ರ ಬಗ್ಗೆ ಟ್ವೀಟ್ ಅನ್ನ ಮಾಡ್ತೀನಿ ಅನ್ನುವಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಒಟ್ಟಾರೆಯಾಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾವ ಸ್ಪರ್ಧಿಗಳು ಫಿನಾಲೆಯನ್ನ ತಲುಪಬಹುದು ಅಥವಾ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು ನಿಮ್ಗೇನಾದ್ರೂ ಗೊತ್ತಿತ್ತು ಅಥವಾ ನಿಮ್ಗೆ ಏನ್ ಅನ್ನಿಸ್ತು ಅನ್ನುವಂಥದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ಕೂಡ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.